ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವಾಗ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸನ್ನು ನೋಡ್ತಾ ಬರೋಣ. ನೋಡಿ, KS ಎಕ್ಸಾಮ್ ಹತ್ತಿರ ಬರ್ತಾಯಿದೆ. ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮು, ನೆಕ್ಸ್ಟ್ ಗ್ರೂಪ್ C ಎಕ್ಸಾಮು, ಅದರ ಜೊತೆಗೆ ಕೃಷಿ ಅಧಿಕಾರಿ ಎಕ್ಸಾಮ್ಗಳು ಹತ್ತಿರ ಬರ್ತಾ ಇರೋ ಕಾರಣ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನು ಇನ್ಮೇಲಿಂದ ಮಂತ್ಲಿ ಕರೆಂಟ್ ಅಫೇರ್ಸನ್ನು ಮಾಡ್ತಾ ಇರ್ತೀನಿ. ನೋಡಿ, ಎಕ್ಸ್ಪ್ಲನೇಷನ್ ಟೈಪ್ ಕೊಟ್ಟಿದ್ದೀನಿ, ಪ್ರಶ್ನೆ ಯಾವುದೂ ಇಲ್ಲ. ಇಲ್ಲಿ ನೋಡಿ, ಮಂಡ್ಯದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಾನಪದ ವಿದ್ವಾಂಸರಾದಂಥ ಗೂರು ಚೆನ್ನಬಸಪ್ಪ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಎಷ್ಟನೇದಂದರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದು ಎಲ್ಲಿ ನಡೀತಾ ಇದೆಯಪ್ಪ ಅಂದರೆ ಮಂಡ್ಯದಲ್ಲಿ ನಡೀತಾ ಇದೆ. ಓಕೆನಾ. ನೆಕ್ಸ್ಟ್ ಮತ್ತು ಒಂದು ವೇದಿಕೆಯನ್ನು ತಯಾರು ಮಾಡಿದ್ದಾರೆ. ಆ ವೇದಿಕೆಗೆ ಏನಂತ ಹೆಸರಿಡಲಾಗಿದೆಯಪ್ಪ ಅಂದರೆ SM ಕೃಷ್ಣ ವೇದಿಕೆ ಅಂತೇಳಿ ಹೆಸರಿಡಲಾಗಿದೆ. ಏನಂತ ಹೆಸರಿಡಲಾಗಿದೆ? SM ಕೃಷ್ಣ ವೇದಿಕೆ ಅಂತೇಳಿ ಹೆಸರಿಡಲಾಗಿದೆ. ಈ SM ಕೃಷ್ಣನವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು. ನೆಕ್ಸ್ಟ್, ಭಾರತದ 15ನೇ CAG ಆಗಿ ಸಂಜಯ್ ಮೂರ್ತಿ ನೇಮಕ. ನೋಡಿ, ಭಾರತದ 15ನೇ CAG ಆಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ ಸಂಜಯ್ ಮೂರ್ತಿ ಅವರು ನೇಮಕಗೊಂಡಿದ್ದಾರೆ. ಅದೇ ರೀತಿಯಾಗಿ ಭಾರತದ ನಂಬರ್ 1 ದಾನಿ. ನೋಡಿ, ಭಾರತದಲ್ಲಿ ನಂಬರ್ 1 ದಾನಿ ಅಂದರೆ ಅತಿ ಹೆಚ್ಚು ಹಣವನ್ನು ದಾನ ಮಾಡಿದವರಪ್ಪ ಅಂದರೆ HCLನ ಸಂಸ್ಥಾಪಕರಾದಂಥ ಶಿವನಾಡರ್ ಅವರು. ಯಾರು? ಶಿವನಾಡರ್. ಅದೇ ರೀತಿಯಾಗಿ ಬೂಕರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ಸಮಂತಾ ಹಾರ್ವೆ. 2024ನೇ ಸಾಲಿನ ಬೂಕರ್ ಪ್ರಶಸ್ತಿ ಆರ್ಬಿಟಲ್ ಕಾದಂಬರಿಗೆ ನೀಡಲಾಗಿದೆ. ಈ ಆರ್ಬಿಟಲ್ ಕಾದಂಬರಿ ಯಾರ್ದಪ್ಪ ಅಂದರೆ ಸಮಂತಾ ಹಾರ್ವೆ ಅವ್ರದ್ದು. ಇವರು ಬ್ರಿಟನ್ ಲೇಖಕಿ. ಯಾವ ದೇಶದ ಲೇಖಕಿ? ಬ್ರಿಟನ್ ದೇಶದ ಲೇಖಕಿ. ನೆಕ್ಸ್ಟ್, ದೇಶದ 56ನೇ ಹುಲಿ ಸಂರಕ್ಷಿತ ಪ್ರದೇಶ. ನೋಡಿ, ದೇಶದ 56ನೇ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಪ್ಪ ಅಂದರೆ ಗುರು ಘಾಸಿದಾಸ್ ಟಮೋರ್ ಪಿಂಗ್ಲಾ. ಯಾವುದು? ಗುರು ಘಾಸಿದಾಸ್ ಟಮೋರ್ ಪಿಂಗ್ಲಾ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತೈತಿ. ಯಾವ ರಾಜ್ಯ? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತೈತಿ. ಎಷ್ಟನೇ ಹುಲಿ ಸಂರಕ್ಷಿತ ತಾಣ ಅಂದರೆ 56ನೇ ಹುಲಿ ಸಂರಕ್ಷಿತ ತಾಣ. ಭಗವಾನ್ ಬಿರ್ಸಾ ಮುಂಡಾರವರ 150ನೇ ಜನ್ಮದಿನ. ಜನಜಾತಿಯ ಗೌರವ ದಿವಸತೆ ಆಚರಣೆ ಮಾಡ್ತಾರೆ ಇವರ ಜನ್ಮದಿನ. ಪ್ರತಿ ವರ್ಷ ನವೆಂಬರ್ 15ರಂದು ಜನಜಾತಿಯ ಗೌರವ ದಿನವಾಗಿ ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ದೇಶದ 24x7 ಆನ್ಲೈನ್ ಕೋರ್ಟ್ ಎಲ್ಲಿ ಪ್ರಾರಂಭ ಆಗೈತಪ್ಪ ಅಂದರೆ ಕೇರಳದ ಕೊಲ್ಲಮಲ್ಲಿ ಪ್ರಾರಂಭ ಆಗೈತಿ. ಏನಪ್ಪ ಅಂದರೆ ದೇಶದ ಮೊದಲ 24x7 ಆನ್ಲೈನ್ ಕೋರ್ಟ್. ಓಕೆ. ಅದೇ ರೀತಿಯಾಗಿ ವಿಶ್ವ ಹವಾಮಾನ ಬದಲಾವಣೆ ಸಮ್ಮೇಳನ COP29 ಎಲ್ಲಿ ನಡೀತಪ್ಪ ಅಂದರೆ ಅಜರ್ಬೈಜಾನ್ನ ಬಾಕುವಿನಲ್ಲಿ ನಡೀತು. ಎಲ್ಲಿ ನಡೀತು? ಅಜರ್ಬೈಜಾನ್ನ ಬಾಕು. ನೆಕ್ಸ್ಟ್, ಇತ್ತೀಚೆಗೆ ಮಿಸ್ ಅರ್ತ್ 2024ರ ಸ್ಪರ್ಧೆ ನಡೆದಿತ್ತು. ಇದರಲ್ಲಿ ಆಸ್ಟ್ರೇಲಿಯಾದ ಜೆಸ್ಸಿಕಾ ಲಾನೆ ಅವರು ವಿಜೇತರಾಗಿದ್ದಾರೆ. ಯಾರು? ಜೆಸ್ಸಿಕಾ ಲಾನೆ. ಅದೇ ರೀತಿಯಾಗಿ ಮಿಸ್ ಯೂನಿವರ್ಸ್ ಸ್ಪರ್ಧೆ ಕೂಡ ನಡೆದಿತ್ತು. ಡೆನ್ಮಾರ್ಕ್ನ ವಿಕ್ಟೋರಿಯಾ ಕೆಜೆರ್ ಲಿಥ್ವಿಗ್. ನೋಡಿ, ವಿಕ್ಟೋರಿಯಾದ ಕೆಜೆರ್ ಲಿಥ್ವಿಗ್ಗೆ ಮಿಸ್ ಯೂನಿವರ್ಸ್ ಕಿರೀಟ ದೊರೆತಿದೆ. ಇವರು ಯಾವ ದೇಶದವರು? ಡೆನ್ಮಾರ್ಕ್ ದೇಶದವರು. ನೆಕ್ಸ್ಟ್, ಪ್ರತಿ ವರ್ಷ ನವೆಂಬರ್ 26ರಂದು ರಾಷ್ಟ್ರೀಯ ಕ್ಷೀರ ದಿನ ಅಥವಾ ರಾಷ್ಟ್ರೀಯ ಹಾಲು ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಹಾಲು ಅಂದರೆ ಕ್ಷೀರ ಪಿತಾಮಹ ಅಂತ ಕರಿತೀವಲ್ಲ, ಕ್ಷೀರಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವರ ಜನ್ಮದಿನ ಯಾವಾಗ? ನವೆಂಬರ್ 26. ಅದಕ್ಕಾಗಿ ಪ್ರತಿ ವರ್ಷ ಏನು ಮಾಡ್ತೀವಿ? ನವೆಂಬರ್ 26ರನ್ನು ರಾಷ್ಟ್ರೀಯ ಕ್ಷೀರ ದಿನವಾಗಿ ಆಚರಣೆ ಮಾಡ್ತೀವಿ. ಅತಿ ಹೆಚ್ಚು ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಂಥ ದೇಶ ಯಾವುದಪ್ಪ ಅಂದರೆ ನಮ್ಮ ಹೆಮ್ಮೆಯ ಭಾರತ. ಭಾರತವು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುತ್ತೆ. ಓಕೆನಾ. ನೆಕ್ಸ್ಟ್, ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕಾನ್ 9 ರಾಕೆಟ್ನಿಂದ ಇಸ್ರೋದ GSAT-8 ಉಪಗ್ರಹ ಯಶಸ್ವಿ ಉಡಾವಣೆ. ನೋಡಿ, ಸ್ಪೇಸ್ ಎಕ್ಸ್ ಎನ್ನುವಂಥದ್ದು ಒಂದು ಕಂಪನಿ. ಇದು ಅಮೆರಿಕಾದಲ್ಲಿ ಕಂಡುಬರುವಂಥ ಒಂದು ಕಂಪನಿ. ಇದರ ಅಧ್ಯಕ್ಷ ಅಂದರೆ ಸ್ಥಾಪಕರು ಯಾರಪ್ಪ ಅಂದರೆ ಎಲಾನ್ ಮಸ್ಕ್. ಯಾರು? ಎಲಾನ್ ಮಸ್ಕ್ ಅವರು ಸ್ಪೇಸ್ ಎಕ್ಸ್ ಕಂಪನಿಯ ಸ್ಥಾಪಕರು. ಮತ್ತು ಅದರಲ್ಲಿ ಒಂದು ರಾಕೆಟ್ ಇದೆ, ಫಾಲ್ಕಾನ್ 9 ಅನ್ನುವಂಥ ರಾಕೆಟು. ಇದು ಸ್ಪೇಸ್ ಎಕ್ಸ್ ಕಂಪನಿಯ ರಾಕೆಟ್. ಈ ರಾಕೆಟ್ನಿಂದ ಇಸ್ರೋದ ಒಂದು ಉಪಗ್ರಹ ಯಾವುದು? GSAT-8 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ನೆಕ್ಸ್ಟ್, 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರಪ್ಪ ಅಂದರೆ ಡೇನಿಯಲ್ ಬ್ಯಾರೆನ್ ಬೋಯಿಮ್ ಮತ್ತು ಅಲಿ ಅಬು ಅವದ್. ಇವರು 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪುರಸ್ಕೃತರು. ಅದೇ ರೀತಿಯಾಗಿ ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ
ನೋಡಿ, ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಮನ್ನು ಎಲ್ಲಿ ಪ್ರಾರಂಭಿಸಲಾಗಿದೆಪ್ಪ ಅಂದರೆ ಹರಿಯಾಣದ ಸೋನಿಪತ್ನಲ್ಲಿ ಪ್ರಾರಂಭಿಸಲಾಗಿದೆ. ಮಣ್ಣಿನ ಸಂರಕ್ಷಣೆಯ ಜಾಗತಿಕ ಸಮ್ಮೇಳನ 2024 ಎಲ್ಲಿ ನಡೀತಪ್ಪ ಅಂದರೆ ನವದೆಹಲಿಯ ಪೂಸಾ ನಗರದಲ್ಲಿ ಜರುಗಿದೆ. ಎಲ್ಲಪ್ಪ ಅಂದರೆ ನವದೆಹಲಿಯ ಪೂಸಾದಲ್ಲಿ. ನೆಕ್ಸ್ಟ್, 3ನೇ ಆವೃತ್ತಿಯ ವಾರ್ಷಿಕ ಹವಾಮಾನ ಉತ್ಸವ ಯಾವುದು? ವಾರ್ಷಿಕ ಹವಾಮಾನ ಉತ್ಸವ ಎಲ್ಲಿ ನಡೀತಪ್ಪ ಅಂದರೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಜರುಗಿತು. ನೆಕ್ಸ್ಟ್, ವೃತ್ತಿ ಬದುಕಿದೆ ನಿವೃತ್ತಿ ಘೋಷಿಸಿದ ಕಿಂಗ್ ಆಫ್ ಕ್ಲೇ ಖ್ಯಾತಿಯ ಸ್ಪೇನ್ ಟೆನ್ನಿಸ್ ದಿಗ್ಗಜ ರಾಫೆಲ್ ನಡಾಲ್. ನೋಡಿ, ರಾಫೆಲ್ ನಡಾಲ್ ಅವರು ಇತ್ತೀಚೆಗೆ ಟೆನ್ನಿಸ್ ಆಟಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವರು ಯಾವ ದೇಶದವರಪ್ಪ ಅಂದರೆ ಇವರು ಸ್ಪೇನ್ ದೇಶದವರು. ಯಾವ ದೇಶ? ಸ್ಪೇನ್ ದೇಶದವರು. ಇವರಿಗೆ ಕಿಂಗ್ ಆಫ್ ಕ್ಲೇ ಅಂತೇಳಿ ಕರೀತಾರೆ. ಕಿಂಗ್ ಆಫ್ ಕ್ಲೇ ಅಂತ ಯಾಕೆ ಕರೀತಾರಪ್ಪ ಅಂದರೆ ಕ್ಲೇ ಕೋರ್ಟ್ನಲ್ಲಿ ಇವರು ಅತಿ ಹೆಚ್ಚು ಮೆಡಲನ್ನು ಅಥವಾ ಏನಪ್ಪ ಅಂದರೆ ಅತಿ ಹೆಚ್ಚು ಇವರು ಗ್ರ್ಯಾಂಡ್ ಸ್ಲ್ಯಾಮನ್ನು ಗೆದ್ದಿದ್ದಾರೆ. ಓಕೆನಾ. ನೆಕ್ಸ್ಟ್, ಪರಿಶಿಷ್ಟ ಜಾತಿಯಡಿ ಒಳ ಮೀಸಲಾತಿ ಜಾರಿಗೆ ತರುವ ಸಲುವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿದೆ. ಯಾವುದು? ಒಳ ಮೀಸಲಾತಿ ಜಾರಿಗೆ ತರುವ ಸಲುವಾಗಿ. ಯಾವುದರಲ್ಲಿ? ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರುವ ಸಲುವಾಗಿ ಏನು ಮಾಡಲಾಗಿದೆ? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ. ನೆಕ್ಸ್ಟ್, 19ನೇ G20 ರಾಷ್ಟ್ರಗಳ ಮುಖ್ಯಸ್ಥರ ಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಜರುಗಿದೆ. ಎಲ್ಲಪ್ಪ ಅಂದರೆ ರಿಯೋ ಡಿ ಜನೈರೋ. ಇದು ಎಲ್ಲಿ ಬರ್ತಿದೆ? ಬ್ರೆಜಿಲ್ ದೇಶದಲ್ಲಿ ಬರ್ತಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಜಾಗತಿಕ ಸಹಕಾರಿ ಸಮ್ಮೇಳನ 2024 ನವದೆಹಲಿಯ ಭಾರತ ಮಂಟಪದಲ್ಲಿ ಜರುಗಿದೆ. ಎಲ್ಲಪ್ಪ ಅಂದರೆ ಭಾರತ ಮಂಟಪ. ಅದು ಎಲ್ಲಿ? ನವದೆಹಲಿಯಲ್ಲಿ. ಇದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಜಾಗತಿಕ ಸಹಕಾರಿ ಸಮ್ಮೇಳನ. ಓಕೆನಾ. ನೆಕ್ಸ್ಟ್, ವಿಶ್ವಸಂಸ್ಥೆಯು 2025ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಯಾವ ವರ್ಷ? 2025ನೇ ವರ್ಷನ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಅಗ್ನಿ ವಾರಿಯರ್ ಮಿಲಿಟರಿ ವ್ಯಾಯಾಮ. ನೋಡಿ, ಅಗ್ನಿ ವಾರಿಯರ್ ಅನ್ನುವಂಥ ಒಂದು ಮಿಲಿಟರಿ ವ್ಯಾಯಾಮ ಯಾವ್ಯಾವ ದೇಶಗಳ ನಡುವೆ ನಡೀತೈತಪ್ಪ ಅಂದರೆ ಭಾರತ ಮತ್ತು ಸಿಂಗಾಪುರ್ ದೇಶಗಳ ನಡುವೆ ಅಗ್ನಿ ವಾರಿಯರ್ ಮಿಲಿಟರಿ ವ್ಯಾಯಾಮ ನಡೆಯುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ಒಂದು ಚಂಡಮಾರುತ ಕಂಡು ಬಂದಿತ್ತು. ಅದೇ ಫೆಂಗಲ್ ಚಂಡಮಾರುತ. ಯಾವ ಚಂಡಮಾರುತ? ಫೆಂಗಲ್. ಇದಕ್ಕೆ ಹೆಸರು ನೀಡಿದಂಥ ದೇಶ ಯಾವುದಪ್ಪ ಅಂದರೆ ಸೌದಿ ಅರೇಬಿಯಾ ದೇಶವು ಚಂಡಮಾರುತಕ್ಕೆ ಫೆಂಗಲ್ ಎಂಬ ಹೆಸರನ್ನು ನೀಡಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಜಯಶಾ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನೋಡಿ, ICCಯ ಅಧ್ಯಕ್ಷರಾಗಿ ಜಯಶಾ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಇವರು ಅಧಿಕಾರ ಸ್ವೀಕರಿಸಿದ ಅತಿ ಕಿರಿಯ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಯಾರು? ಜಯಶಾ ಅವರು. ನೆಕ್ಸ್ಟ್, ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಲಕ್ಷ್ಯ ಸೇನ್ ಅವರು ಏನು ಮಾಡಿದ್ದಾರೆ? ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ PV ಸಿಂಧು ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋಗೆ ರಾಷ್ಟ್ರೀಯ ಮಟ್ಟದ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಲಭಿಸಿದೆ. ನೋಡಿ, ಬೆಂಗಳೂರಿನಲ್ಲಿರುವಂಥ ನಮ್ಮ ಮೆಟ್ರೋಗೆ ರಾಷ್ಟ್ರೀಯ ಮಟ್ಟದ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿಯಾಗಿ ವಿಜಯಪುರದ ಮಮದಾಪುರ ಅರಣ್ಯವನ್ನು, ವಿಜಯಪುರದಲ್ಲಿ ಒಂದು ಮಮದಾಪುರ ಅರಣ್ಯ ಅಂತ ಬರ್ತೈತಿ. ಆ ಅರಣ್ಯಕ್ಕೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ನಾಮಕರಣ ಮಾಡಲಾಗಿದೆ. ಯಾವ ಅರಣ್ಯಕ್ಕೆ? ಮಮದಾಪುರ ಅರಣ್ಯಕ್ಕೆ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಯಾವ ಜಿಲ್ಲೆ? ವಿಜಯಪುರ ಜಿಲ್ಲೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.